ನಮಸ್ಕಾರ ಸ್ನೇಹಿತರೆ, ನಮ್ಮ ಸನಾತನ ಧರ್ಮದಲ್ಲಿ ಏಕಾದಶಿ ವ್ರತಕ್ಕೆ ಎಷ್ಟೋ ಪ್ರಾಮುಖ್ಯತೆ ಇದೆ. ಪಂಚಾಂಗದ ಪ್ರಕಾರ ಫಾಲ್ಗುಣ ಮಾಸ ಶುಕ್ಲ ಪಕ್ಷದಂದು ಅಮಲಕಿ ಏಕಾದಶಿ ವ್ರತ ಆಚರಿಸಲಾಗುತ್ತದೆ. ಈ ತಿಂಗಳು 10ನೇ ತಾರೀಕು ಅಂದ್ರೆ ನಾಳೆ ಸೋಮವಾರದಂದು ಅಮಲಕಿ ಏಕಾದಶಿ ಬಂದಿದೆ. ನಾಳೆ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿಯನ್ನು ಪೂಜಿಸುವುದರಿಂದ ಎಷ್ಟೋ ಪ್ರತ್ಯೇಕವಾದ ಫಲ ಪಡೆದುಕೊಳ್ಳುತ್ತೀರಿ. ಏಕಾದಶಿಯಂದು ಕೆಲವು ಪ್ರತ್ಯೇಕವಾದ ಪರಿಹಾರಗಳನ್ನು ಆಚರಿಸಿದರೆ ಅಖಂಡ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ಅಮಲಕಿ ಏಕಾದಶಿ ಪೂಜಾ ವಿಧಾನ ಹಾಗೂ ಕೆಲವು ಪ್ರತ್ಯೇಕ ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಮೊದಲನೇದಾಗಿ ಏಕಾದಶಿಯಂದು ಬೆಳಗಿನ ಜಾವವೇ ಎದ್ದು ಮನೆಯನ್ನು ಶುಭ್ರಪಡಿಸಿಕೊಂಡು ತಲೆ ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡಬೇಕು. ನಾಳೆ ಪೂಜೆ ಮಾಡುವವರು ಅರಿಶಿಣ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. ದೇವರ ವಿಗ್ರಹಗಳು ಹಾಗೂ ಫೋಟೋಗಳಿಗೆ ಅರಿಶಿಣ ಹಾಗೂ ಕುಂಕುಮದ ಬೊಟ್ಟುಗಳನ್ನಿಟ್ಟು ಹೂವುಗಳಿಂದ ಅಲಂಕಾರ ಮಾಡಬೇಕು. ಶ್ರೀ ಮಹಾವಿಷ್ಣುವಿಗೆ ಅರಿಶಿಣ ಬಣ್ಣ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾಳೆ ಪೂಜೆಯಲ್ಲಿ ಸೇವಂತಿ ಹೂವುಗಳಿಂದ ಮಹಾವಿಷ್ಣುವನ್ನು ಪೂಜಿಸಿದರೆ ತುಂಬಾ ಒಳ್ಳೆಯದು. ದೇವರ ಮನೆಯಲ್ಲಿ ಒಂದು ದೀಪ ಹಚ್ಚಿ ಬೆಲ್ಲದಿಂದ ತಯಾರಿಸಿದ ಪರಮಾನ್ನವನ್ನು ನೈವೇದ್ಯವಾಗಿ ಸಮರ್ಪಿಸಬೇಕು. ಇಲ್ಲದಿದ್ದರೆ ಒಂದು ಚಿಕ್ಕ ಬೆಲ್ಲದ ತುಂಡನ್ನು ಸಹ ನೀವು ನೈವೇದ್ಯವಾಗಿ ಇಡಬಹುದು. ಈ ಏಕಾದಶಿಯ ದಿನ 5 ಬತ್ತಿಗಳಿಂದ ದೀಪ ಹಚ್ಚಿದರೆ ವಿಪರೀತವಾದ ಧನಲಾಭ ಉಂಟಾಗುತ್ತದೆ. ನಾಳೆ ನೀವು ಮಾಡುವ ಪೂಜೆಗೆ ದುಪ್ಪಟ್ಟು ಫಲ ಲಭಿಸುತ್ತದೆ. ನಾಳೆ ಪೂಜೆ ಮಾಡುವಾಗ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರವನ್ನು 108 ಸಲ ಜಪ ಮಾಡಬೇಕು. ಈ ಮಂತ್ರ ಜಪ ಮಾಡುವುದರಿಂದ ನಿಮ್ಮ ಜೀವನದಲ್ಲಿರುವ ಕಷ್ಟಗಳೆಲ್ಲವೂ ನಿವಾರಣೆಯಾಗುತ್ತದೆ. ಏಕಾದಶಿಯ ದಿನ ಉಪವಾಸ ಇದ್ದರೆ ತುಂಬಾ ಒಳ್ಳೆಯದು. ಅನಾರೋಗ್ಯ ಸಮಸ್ಯೆ ಇರುವವರು ಉಪವಾಸ ಇರದಿದ್ದರೂ ಪರವಾಗಿಲ್ಲ. ಈ ದಿನ ಉಪವಾಸ ಮಾಡಿದರೆ ನೀವು ಬೇಡಿದ ಎಲ್ಲಾ ಕೋರಿಕೆಗಳು ಈಡೇರುತ್ತದೆ. ಹಣದ ಸಮಸ್ಯೆ ಇರುವವರು ತುಳಸಿ ಗಿಡದ ಮುಂದೆ ಒಂದು ತುಪ್ಪದ ದೀಪ ಹಚ್ಚಿ 5 ಪ್ರದಕ್ಷಿಣೆ ಹಾಕಿದರೆ ಅತಿ ಬೇಗನೆ ಹಣದ ಸಮಸ್ಯೆ ಬಗೆಹರಿಯುತ್ತದೆ. ಮನೆಯಲ್ಲಿ ಐಶ್ವರ್ಯಕ್ಕೆ ಕೊರತೆ ಬರುವುದಿಲ್ಲ. ಏಕಾದಶಿಯ ದಿನ ತುಳಸಿ ಎಲೆಗಳನ್ನು ಕೀಳಬಾರದು. ಹಾಗಾಗಿ ನೀವು ಪೂಜೆಗೆ ಬಳಸಲು ಬೇಕಾದ ತುಳಸಿ ಎಲೆಗಳನ್ನು ಹಿಂದಿನ ದಿನವೇ ಕಿತ್ತಿಟ್ಟುಕೊಳ್ಳಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಏಕಾದಶಿಯಂದು ನೀವೇನು ಮಾಡಿದರೂ ಮಾಡದಿದ್ದರೂ ನೆಲ್ಲಿಕಾಯಿ ಗಿಡವನ್ನು ಮಾತ್ರ ತಪ್ಪದೆ ಮುಟ್ಟಬೇಕು. ಯಾಕಂದ್ರೆ ಈ ಏಕಾದಶಿಯ ದಿನ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿ ನೆಲ್ಲಿಕಾಯಿ ಗಿಡದೊಳಗೆ ನೆಲೆಸಿರುತ್ತಾರೆ. ಹಾಗಾಗಿ ಯಾರು ನೆಲ್ಲಿಕಾಯಿ ಗಿಡವನ್ನು ಮುಟ್ಟುತ್ತಾರೋ ಅವರಿಗೆ ಜನ್ಮ ಜನ್ಮಗಳ ಅದೃಷ್ಟ ಒಲಿದು ಬರುತ್ತದೆ. ಅಮಲಕಿ ಏಕಾದಶಿಯ ದಿನ ನೆಲ್ಲಿಕಾಯಿ ಗಿಡವನ್ನು ಪೂಜೆ ಮಾಡಿದರೆ ತುಂಬಾ ಶುಭ ಉಂಟಾಗುತ್ತದೆ. ಇದರಿಂದ ನಿಮ್ಮ ಜೀವನದೊಳಗೆ ಸಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತದೆ. ಈ ಏಕಾದಶಿಯ ದಿನ ನೆಲ್ಲಿಕಾಯಿ ಗಿಡಕ್ಕೆ ನೀರು ಹಾಕಿ ಪೂಜಿಸಿದರೆ ವಿಪರೀತವಾದ ಧನಲಾಭ ಉಂಟಾಗುತ್ತದೆ. ಮುಖ್ಯವಾಗಿ ನಾಳೆ ನೆಲ್ಲಿಕಾಯಿಯನ್ನು ದಾನ ಮಾಡಿದರೆ ತುಂಬಾ ಒಳ್ಳೆಯದು. ಈ ರೀತಿ ಮಾಡೋದ್ರಿಂದ ಗ್ರಹ ದೋಷಗಳಿಂದ ವಿಮುಕ್ತಿ ಸಿಗುತ್ತದೆ. ನಾಳೆ ನೆಲ್ಲಿಕಾಯಿ ಗಿಡಕ್ಕೆ 7 ಪ್ರದಕ್ಷಿಣೆ ಹಾಕಿದರೆ ದಾಂಪತ್ಯ ಜೀವನ ಸುಖವಾಗಿರುತ್ತದೆ. ಹಾಗೆ ನಾಳೆ ನೆಲ್ಲಿಕಾಯಿ ಗಿಡದ ಮುಂದೆ ಒಂದು ದೀಪ ಹಚ್ಚಿ ಪೂಜೆ ಮಾಡಿದರೆ ಆರ್ಥಿಕ ಸಮಸ್ಯೆಗಳೆಲ್ಲ ಕೂಡಲೇ ನಿವಾರಣೆಯಾಗುತ್ತದೆ. ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ. ನಾಳೆ ಸ್ನಾನ ಮಾಡುವಾಗ ನೀರಿನಲ್ಲಿ ಸ್ವಲ್ಪ ಅರಿಶಿಣ ಹಾಕಿ ಸ್ನಾನ ಮಾಡಿದರೆ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಫಲ ಸಿಗುತ್ತದೆ. ವಿಪರೀತವಾದ ಅದೃಷ್ಟ ಒಲಿಯುತ್ತದೆ. ನಾಳೆ ವಿವಾಹಿತ ಹೆಣ್ಣು ಮಕ್ಕಳು ತಪ್ಪದೆ ತಲೆ ಸ್ನಾನ ಮಾಡಲೇಬೇಕು. ನಾಳೆ ಮನೆಯಲ್ಲಿ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿಯ ಪೂಜೆ ಯಾರು ಮಾಡುತ್ತಾರೋ ಅವರಿಗೆ ಅಖಂಡ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ಸಾಲ ಬಾಧೆಯಿಂದ ಬೇಗನೆ ವಿಮುಕ್ತಿ ಪಡೆಯಲು
ನಾಳೆ ನೆಲ್ಲಿಕಾಯಿ ಗಿಡದ ಮುಂದೆ ಕುಳಿತುಕೊಂಡು ಓಂ ಶ್ರೀ ವಿಷ್ಣುಪ್ರಿಯಾಯ ನಮಃ ಎಂಬ ಮಂತ್ರವನ್ನು 108 ಸಲ ಜಪ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಪ್ರವೇಶಿಸುತ್ತಾಳೆ. ಧನ ಧಾನ್ಯ ಪ್ರಾಪ್ತಿಯಾಗುತ್ತದೆ. ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ನೆಲ್ಲಿಕಾಯಿ ಗಿಡದ ನೆರಳಿನಲ್ಲಿ ಕುಳಿತುಕೊಂಡರೂ ಕೂಡ ಸಕಲ ಪಾಪಗಳು ನಿವಾರಣೆಯಾಗುತ್ತದಂತೆ. ನಾಳೆ ವೆಂಕಟೇಶ್ವರ ಸ್ವಾಮಿ ಫೋಟೋಗೆ ತುಳಸಿ ಮಾಲೆಯನ್ನು ಹಾಕಿ ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲಾ ಕೋರಿಕೆಗಳು ಈಡೇರುತ್ತದೆ. ನಾಳೆ ನಿಮ್ಮ ಮನೆಗೆ ಒಂದು ಚಿಕ್ಕ ನೆಲ್ಲಿಕಾಯಿ ಗಿಡ ಅಥವಾ ಕಡ್ಡಿ ತೆಗೆದುಕೊಂಡು ಬಂದರೂ ಮಹಾಲಕ್ಷ್ಮಿಯನ್ನು ಸ್ವತಃ ನಿಮ್ಮ ಮನೆಗೆ ಆಹ್ವಾನಿಸಿದಂತೆ ಲೆಕ್ಕ ಬರುತ್ತದೆ. ಹಾಗೆ ಎಕ್ಕದ ಗಿಡವನ್ನು ವಿನಾಯಕನ ಪ್ರತಿರೂಪ ಎಂದು ಭಾವಿಸಲಾಗುತ್ತದೆ. ನಾಳೆ ಎಕ್ಕದ ಗಿಡಕ್ಕೆ ಅರಿಶಿಣ ನೀರು ಹಾಕಿದರೆ ಬೇಗನೆ ಒಳ್ಳೆ ಮದುವೆ ಸಂಬಂಧ ಕೂಡಿಬರುತ್ತದೆ. ಈ ಶಕ್ತಿಯುತವಾದ ಏಕಾದಶಿಯಂದು ಚಿಕ್ಕ ಬಟ್ಟೆಯಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿ ಗಂಟು ಕಟ್ಟಿ ಅದನ್ನು ನಿಮ್ಮ ಮನೆಯ ಮುಖದ್ವಾರಕ್ಕೆ ಕಟ್ಟಿದರೆ ಲಕ್ಷ್ಮೀದೇವಿ ನಿಮ್ಮ ಮನೆಯೊಳಗೆ ಹೆಜ್ಜೆ ಇಡುತ್ತಾಳೆ. ನಾಳೆ ದಕ್ಷಿಣ ದಿಕ್ಕಿನಲ್ಲಿ ಪೊರಕೆ ಇಟ್ಟರೆ ಧನಲಕ್ಷ್ಮಿ ನಿಮ್ಮ ಮನೆಗೆ ನಡೆದು ಬರುತ್ತಾಳೆ. ನಾಳೆ ಮಾಂಸಾಹಾರ, ಈರುಳ್ಳಿ, ಬೆಳ್ಳುಳ್ಳಿ ಮುಂತಾದ ಪದಾರ್ಥಗಳನ್ನು ತಿನ್ನಬಾರದು. ನಾಳೆ ಮಧ್ಯಾಹ್ನದ ಸಮಯದಲ್ಲಿ ನಿದ್ದೆ ಮಾಡಬಾರದು. ನಾಳೆ ಯಾರಿಗೂ ಕೂಡ ಹಣ ಕೊಡಬಾರದು. ಕಪ್ಪು ಬಣ್ಣದ ಬಟ್ಟೆ ಹಾಕಿಕೊಳ್ಳಬಾರದು. ಕಪ್ಪು ಬಣ್ಣದ ಬಟ್ಟೆ ಹಾಕಿಕೊಂಡರೆ ದರಿದ್ರ ದೇವತೆ ನಿಮ್ಮನ್ನು ಹಿಂಬಾಲಿಸುತ್ತಾಳೆ. ಏಕಾದಶಿಯಂದು ಸಂಜೆ ಲಕ್ಷ್ಮೀದೇವಿ ಭೂಲೋಕದಲ್ಲಿ ಸಂಚರಿಸುತ್ತಿರುತ್ತಾಳೆ. ಹಾಗಾಗಿ ನಾಳೆ ತಪ್ಪದೆ ಮನೆ ಬಾಗಿಲಿನ ಮುಂದೆ 2 ದೀಪಗಳನ್ನು ಹಚ್ಚಿದರೆ ನಿಮ್ಮ ಮನೆಯೊಳಗೆ ಲಕ್ಷ್ಮೀದೇವಿ ಹೆಜ್ಜೆ ಇಡುತ್ತಾಳೆ. ನಿಮ್ಮ ಮನೆಯೆಲ್ಲ ಅಷ್ಟೈಶ್ವರ್ಯದಿಂದ ತುಂಬಿ ಹೋಗುತ್ತದೆ. ಮುಖ್ಯವಾಗಿ ಈ ಏಕಾದಶಿಯಂದು ಹೆಣ್ಣು ಮಕ್ಕಳು ಅಳಬಾರದು. ಹೆಂಗಸರು ಕಣ್ಣೀರು ಹಾಕಿದ ಮನೆಯಲ್ಲಿ ಲಕ್ಷ್ಮೀದೇವಿ ಇರುವುದೇ ಇಲ್ಲ. ನಾಳೆ ಬಡವರಿಗೆ ನಿಮ್ಮ ಕೈಲಾದ ದಾನ ಮಾಡಿದರೆ ತುಂಬಾ ಒಳ್ಳೆಯದು. ಅದರಲ್ಲೂ ಮುಖ್ಯವಾಗಿ ಎಳ್ಳನ್ನು ದಾನ ಕೊಟ್ಟರೆ ಲಕ್ಷ್ಮೀದೇವಿ ಅನುಗ್ರಹ ಬೇಗನೆ ದೊರಕುತ್ತದೆ. ಬೆಲ್ಲ ದಾನ ಕೊಟ್ಟರೆ ನಿಮ್ಮ ಜೀವನದಲ್ಲಿರುವ ಎಲ್ಲಾ ಬಾಧೆಗಳು ಹೊರಟು ಹೋಗುತ್ತದೆ. ಹಾಗಾಗಿ ಎಳ್ಳು ಹಾಗೂ ಬೆಲ್ಲ ಹಾಕಿ ತಯಾರಿಸಿದಂತ ಯಾವುದಾದರೂ ಸಿಹಿಯನ್ನು ಯಾರಿಗಾದರೂ ದಾನವಾಗಿ ಕೊಟ್ಟುಬಿಡಿ. ಯಾರು ಸಿಗದಿದ್ದರೆ ಹಸುವಿಗಾದರೂ ತಿನ್ನಿಸಿಬಿಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.